ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದು ತೆರಳಿದ ರಾಹುಲ್ ಗಾಂಧಿ ಜೊತೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಅವರು ಬಂದ್ರು ಹೋದ್ರು ಅಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂಜೆ ಮತ್ತೊಮ್ಮೆ ಮೈಸೂರಿಗೆ ಬರ್ತಾರಂತೆ ರಾಹುಲ್ ಗಾಂಧಿ. ಸಿಎಂ ಸಿದ್ದರಾಮಯ್ಯರಿಂದ ಏರ್ಪೋರ್ಟ್ನಲ್ಲಿ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡೆದುಕೊಳ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೈಸೂರಿಗೆ ತಮಿಳುನಾಡಿನಲ್ಲಿ ಕಾರ್ಯಕ್ರಮದ ನಿಮಿತ್ತ ಹೊರಟಿರುವಂತಹ ರಾಹುಲ್ ಗಾಂಧಿ ಅವರು ಟ್ರಾನ್ಸಿಟ್ಗೋಸ್ಕರ ಮೈಸೂರು ಏರ್ಪೋರ್ಟ್ಗೆ ಬಂದಿಳಿದಿದ್ರು. ಈ ಸಂದರ್ಭದಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಒಂದಷ್ಟು ಜನ ಸಚಿವರು ಕೂಡ ಅಲ್ಲಿಗೆ ತೆರಳಿ ಅವರಿಗೆ ಸ್ವಾಗತವನ್ನ ಕೋರಿದ್ರು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳು ನಡೆದಿಲ್ಲ ನಮ್ಮ ನಡುವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗೆ ಕುರ್ಚಿ ಗೊಂದಲ ಏನು ನಡೀತಾ ಇದೆ, ಇದಕ್ಕೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮೈಸೂರು ಏರ್ಪೋರ್ಟ್ಗೆ ಬಂದು ಇಳಿತಾರೆ ರಾಹುಲ್ ಗಾಂಧಿ. ಈ ಸಂದರ್ಭದಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಹಲವು ನಾಯಕರು ಅವರನ್ನು ಅಲ್ಲಿ ಬರಮಾಡಿಕೊಂಡು ಸ್ವಾಗತವನ್ನು ಕೋರಿ ನಂತರ ಅವರು ತಮಿಳುನಾಡಿಗೆ ತೆರಳಿರುವಂಥದ್ದು ಕಾರ್ಯಕ್ರಮದ ನಿಮಿತ್ತ ಮೈಸೂರು ಏರ್ಪೋರ್ಟ್ನಿಂದ. ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿದೆ ಹೌದೌದು, ಮತ್ತೆ ಸಿಯಾಪ್ ಮಾಡಕ್ಕೂ ಬರ್ತಾ ಇದ್ರು. ಏನ್ ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋರು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಎಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆತರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಯಾರು ನೀವು ಡೇಟ್ ನಾನು ಮಾತಾಡಬೇಕು, ಡಿ.ಕೆ. ಶಿವಕುಮಾರ್ ಮಾತಾಡಬೇಕು. ನಮಗ್ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಯಾವಾಗ ಹೇಳಿದ್ರಪ್ಪ ಕೊಟ್ಟ ಮಾತು? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮ್ ಅಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೆ ನೀವೇ ಮಾಡ್ತಾ ಇರೋದು. ಎಂ.ಎಲ್.ಎಗಳು ಕೂಡ ಅದಕ್ಕೆ ಎಂ.ಎಲ್.ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಡಿ.ಕೆ. ಶಿವಕುಮಾರ್ ಆ ತರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ನಾವು ಅವ್ರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ನೀವು ಸಿಎಲ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಈಗೆಲ್ಲ ಇಲ್ವೇ ಇಲ್ಲ. ಈಗ ಸಿಎಲ್ಪಿ ಈ ಎಂ.ಎಲ್.ಎಗಳು ಬಾಯಿ ಮುಚ್ಚೋದು ಎಲ್ಲ ಎಂ.ಎಲ್.ಎಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನರಚನೆ ವಿಚಾರ. ಇಲ್ಲ, ಡೆಲ್ಲಿಗೆ ಹೋಗ್ತಾ ಇಲ್ಲ. ಸರ್, ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಎಮರ್ಜೆಂಟ್ ಮೀಟಿಂಗ್. ಅಲ್ಲಿ ಚರ್ಚೆ ಮಾಡ್ತೀವಿ. ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಪಾಲಿಕೆ ಚುನಾವಣೆ ಮಾಡ್ತೀವಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಮಾಡ್ತೀವಿ. ಬಜೆಟ್ ತಯಾರಿ, ಬಜೆಟ್ ಯಾವಾಗ? ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್.
ಮಾರ್ಚ್ ಫಸ್ಟ್ ವೀಕ್ ಫಸ್ಟ್ ವೀಕ್ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕೇ ಆಗುತ್ತೆ. ಸಾಧನಾ ಸಮಾವೇಶ ಏನಾದ್ರು 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಆಫ್ಟರ್ ಬಜೆಟ್ ಇಲ್ಲ ಫೆಬ್ರವರಿ 13ನೇ ತಾರೀಕು ಬರ್ತಾ ಇದೆ. ಓಕೆ. ಮೈಸೂರು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಸರ್ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ ತಯಾರಾಗಿದ್ದೀವಿ. ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡಕ್ ತಯಾರಾಗಿದ್ದೀವಿ. ಅವರಿಬ್ಬರ ಮೈತ್ರಿ ತಮಗೇನು ಎಫೆಕ್ಟ್ ಅನ್ಸಲ್ವಾ ಸರ್? ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಗಳು ಕುಮಾರಸ್ವಾಮಿ ತಮಗೇನು ಎಫೆಕ್ಟ್ ಅನ್ಸಲ್ವಾ? ಕುಮಾರಸ್ವಾಮಿ ಅವರು ಏನು ಸ್ಟೇಟಿಗೆ ಬಂದು ಪ್ರೆಸ್ ಮೀಟ್ ಪಾಪ ಹುಷಾರಾಗಿರ್ಲಿಲ್ವ, ಬಹಳ ಹುಷಾರಿರ್ಲಿಲ್ವಲ್ಲ, ಹುಷಾರಾಗಿದ್ದಾರೆ, ಅದರಿಂದ ಆಕ್ಟಿವ್ ಆಗಿದ್ದಾರೆ. ಅಲ್ಲ, ಅವರು ರಿಟರ್ನ್ ಬ್ಯಾಕ್ ಅಂತಿದ್ದಾರೆ. ಅದಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತೀವಿ ಅನ್ನೋ ಬರ್ತೀವಿ ಅಂತ ಎಲ್ಲಿ ಹೇಳ್ದ ಕಾಣಲ್ಲ ನಾನು. ಅಲ್ಲ ಅವರ ವರ್ತನೆ, ಅವರ ಮಾತುಕತೆಗಳು, ನಿಮ್ಮ ವರ್ತನೆಯಿಂದ ನೀವು ಮಾಡಬೇಕು ಅದನ್ನ, ನಾವು ಅಸೆಸ್ ಮಾಡಲ್ಲ. ಅವ್ರ ವರ್ತನೆ, ಅವರ ಭಾವನೆ, ಅವರ ಎಂತಿದ್ರು ಅವರ ಭಾವಗಳು ಅವೆಲ್ಲ ನಾವು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ನಿಮಗೆ ಪಾಲಿಕೆ ಚುನಾವಣೆ ಅಥವಾ ಮತ ಚುನಾವಣೆ ಏನಾಗಲ್ಲ. ಬಿಜೆಪಿಯಿಂದ JDS ಇಂದ ಒಬ್ಬರೇ ಕ್ಯಾಂಡಿಡೇಟ್ ಅಲ್ಲಿ ಆಗೋದು. ಬಿಜೆಪಿ ಅವರಾದ್ರೂ ಒಂದೇ, JDS ನವರಾದ್ರೂ ಒಂದೇ. ವೋಟ್ ಎಲ್ಲ ಒಂದೇ ಕಡೆಗೆ ಆಗ್ಬಿಟ್ರೆ ಅಂತ, ಎರಡು ಪಾರ್ಟಿ ವೋಟ್ ಒಂದ್ ಕಡೆಗೆ ಬಂದ್ರೆ ಆತರ ಆಗಲ್ಲ ರೀ, ಆತರ ಆಗಲ್ಲ. ಕಾಂಗ್ರೆಸ್ ವಿರುದ್ಧವಾದಂತ ವೋಟ್ಗಳು, ಕಾಂಗ್ರೆಸ್ ಪರವಾದಂತ ವೋಟ್ಗಳು. Did you have any discussion with Rahul Gandhi while you met Rahul Gandhi, sir? Any political discussion? No discussion has been taken place today. Even in the evening also, no discussion will be taken place. See, he is coming and going. For these speculations, sir, what's your Was answer there to the any talk about the speculations? leadership See, change? there is a function in Gudlur. He is going there. Sir, was there there are any talk about the speculations about leadership it. change which has been anticipated now? ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆ ಕೇಳಿದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.